ಶ್ರೀ ವಲ್ಲಿದೇವಿ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ರಾಜಧಾನಿಗೆ ಹತ್ತಿರದಲ್ಲಿರ್ತಕ್ಕಂತಹ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಬಹಳಷ್ಟು ಅಚ್ಚುಮೆಚ್ಚುವಂತಲೇ ಇದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ನರಸಿಂಹನ ಈ ಏಕಶಿಲಾ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರರ ಏಕಶಿಲಾ ವಿಗ್ರಹ ಉದ್ಭವ ಮೂರ್ತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಅಂದರೆ ಸೃಷ್ಟಿ ಎಂದು ಪ್ರಾರಂಭವಾಗುವಂತಹ ರಥೋತ್ಸವ ಆದಂತಹ 3ನೇ ದಿನ ಇವತ್ತಿನ ದಿವಸ ಒಂದು ಯಜ್ಞವನ್ನು, ಮಹಾಪೂರ್ಣಾವತಿಯನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡುವ ಕೈಂಕರ್ಯ ಇಂದು ನಡೀತಾ ಇದೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಸಾಕಷ್ಟು ಜನ ಭಕ್ತರು ಬಂದು ಭಗವಂತನ ದರ್ಶನ ಮಾಡುವಂಥದ್ದಿತ್ತು. ಆದರೆ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಯಾವೊಬ್ಬ ಭಕ್ತರು ಬರೋದು ಬಹಳ ಕಷ್ಟವಾಗಿದೆ. ಅದರಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತ್ ಸಂಕಲ್ಪ ಎಲ್ಲರಿಗೂ ಸಿಗಲಿ, ಭಗವಂತ ಆದಷ್ಟು ಬೇಗ ಪ್ರಸ್ತುತ ಇರತಕ್ಕಂಥ ಈ ಒಂದು ಮಹಾಮಾರಿ ಕಾಯಿಲೆಗಳನ್ನು ದೂರ ಮಾಡಿ ಎಲ್ಲರಿಗೂ ಸಹಿತ ಒಂದಷ್ಟು ಕೃಪೆ ಆಶೀರ್ವಾದ ನೀಡಲಿ ಅಂತೇಳಿ ಭಗವಂತನ ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಾರ್ಥನೆಯ ಸಂದರ್ಭ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ತಿಳ್ಕೊಳ್ಳಿ. ಭಗವತ್ ಸಂಕಲ್ಪ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವರು ಪೂಜೆ ಪುನಸ್ಕಾರ, ಅದರಲ್ಲೂ ಅರ್ಚನೆ, ಸಂಕಲ್ಪ, ಸ್ವಾಮಿಗಿರತಕ್ಕಂಥ ಅಲಂಕಾರ, ದೈವ ಸಾನ್ನಿಧ್ಯ, ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಭಗವಂತನ ದರ್ಶನ ತಮ್ಮೆಲ್ಲರ ಜೀವನ ಕಣ್ಗಳಲ್ಲಿ ದರ್ಶನ ಮಾತ್ರದಿಂದಲೇ ಸರ್ವರಿಗೂ ಸಹಿತ ಪಾವನ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले पठे नित्यं प्रातःकाले विशेषतः तस्य विषभयं नास्ति सर्वत्र विजयी भवेत्। अनन्तं वासुकिं शेषं पद्मनाभं च कम्बलं शङ्खपालधृतराष्ट्रं च तक्षकं कालियं तथा एतानि नवनामानि नागानाम च महात्मनं सायंकाले ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ನರಸಿಂಹ ಹಾಗೂ ವಿಶೇಷವಾದಂಥ ಶ್ರೀ ಸುಬ್ರಹ್ಮಣ್ಯೇಶ್ವರರ ಕ್ಷೇತ್ರ. ಘಾಟಿ ಕ್ಷೇತ್ರ ಅಂದರೆ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಅಂತಲೇ. ಈ ಆಸ್ಥಾನ ಬೆಂಗಳೂರಿಗೆ ಸಮೀಪ ಇರತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು, ಭಕ್ತರ ಮನೆಯಲ್ಲಿ ಮನೆದೇವರಾಗಿರ್ತಕ್ಕಂಥದ್ದು. ಇಂತಹ ಒಂದು ಶ್ರೀ ಕ್ಷೇತ್ರ ಸ್ವಾಮಿಯ ಈ ಸಾನ್ನಿಧ್ಯ, ರಥೋತ್ಸವದ ಈ ಕಡೆಯ ದಿನ ಇವತ್ತು ನಡೆದಿರತಕ್ಕಂಥ ಒಂದು ಮಹಾಯಜ್ಞ, ಜೊತೆಗೆ ಸ್ವಾಮಿಗೆ ನಡೆದಂಥ ಇಷ್ಟೊತ್ತು ನಡೆದಂಥ ಪೂಜೆ ಅರ್ಚನೆ ಸಂಕಲ್ಪವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ದೀರಿ. ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ ಈ ಒಂದು ಮಹಾಪ್ರಸಾದವನ್ನು. ಪ್ರಸಾದ ವೀಕ್ಷಣಾ ಫಲ ತಮ್ಮೆಲ್ಲರಿಗೂ ಸಿಗಲಿ. ಶ್ರೀ ವಲ್ಲಿದೇವ ಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಲಕ್ಷ್ಮೀ ನರಸಿಂಹನ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಪ್ರಸ್ತುತ ಇರತಕ್ಕಂಥ ಈ ಒಂದು ಮಹಾಮಾರಿ ಕಾಯಿಲೆಗಳು ಆದಷ್ಟು ಬೇಗ ದೂರ ಆಗಲಿ. ಸರ್ವರಿಗೂ ಸರ್ವ ಭಕ್ತರಿಗೂ ಸಹಿತ ಶೀಘ್ರವಾಗಿ ಭಗವಂತನ ದರ್ಶನ ಮಾಡುವಂಥ ಒಂದು ವಿಶೇಷ ಸೇವೆ ಎಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. अनन्तं वासुकिं शेषं पद्मनाभं च कम्बलम्। ओम श्री गुरुभ्यो नमः। हरि ओम। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरवे सर्वलोकानां विशजे भवरोगिणां निधये सर्वविद्यानां श्री दक्षिणामूर्तये नमः। ज्ञानानंदमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। जगतः पितरं वन्दे पार्वती परमेश्वरौ।
ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿಯ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೊರೆಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಶುಭ ಶ್ರಾವಣ ಮಾಸದ ಮಂಗಳವಾರ. ಈ ಒಂದು ಮಂಗಳವಾರ ಮಂಗಳ ಗೌರಿಯ ಆ ಒಂದು ಆರಾಧನೆ, ಆ ಒಂದು ಪೂಜಾನುಷ್ಠಾನ, ವ್ರತಾನುಷ್ಠಾನ ಬಹಳ ವೈಭವೀಪೂರಿತವಾಗಿ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಾವೂ ಕೂಡ ನಮ್ಮ ಜೊತೆ ಮಂಗಳ ಗೌರಿಯ ಆ ಒಂದು ಪೂಜಾನುಷ್ಠಾನಕ್ಕೆ ತಾವೂ ಕೂಡ ಭಾಗಿಯಾಗ್ಬೋದು. ಅದರ ಜೊತೆಗೆ ಪ್ರಾರಂಭದ ಹಂತದಲ್ಲೇ ಬಹಳ ವೇಗವಾಗಿ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು, ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳ ಗೌರಿಯ ವ್ರತಾನುಷ್ಠಾನವನ್ನು ಕೂಡ ಆಚರಣೆಯನ್ನು ಮಾಡಬೇಕಲ್ವಾ? ಇನ್ಯಾಕೆ ತಡ, ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೂತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿನೇ ನಮಃ ಗಣಾಧ್ಯಕ್ಷಾಯ ನಮಃ ಮಹಾರೂಪಾಯ ನಮಃ ಓಂ ಸೌಮಂಗಲ್ಯದಾಯಿನೇ ನಮಃ ಮಹಾಮೂರ್ತೇ ನಮಃ ಅಲಂಕಾರಪ್ರಿಯೇ ನಮಃ ಶ್ರೀಪತೇ ನಮಃ ವಿಷ್ಣುಪ್ರಿಯವಾಸಿನ್ಯೇ ನಮಃ ಓಂ ಚಕ್ರೇಶ್ವರೀ ನಮಃ ಮಹಾರೂಪಾಯ ನಮಃ ಮಹಾಕಾಲಾಯ ನಮಃ ಬ್ರಹ್ಮಾಂಡಮೇಕಲಾಯ ನಮಃ ಓಂ ಶ್ರೀಮತೇ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿನೇ ನಮಃ ಗಣಾಧ್ಯಕ್ಷಾಯ ನಮಃ ಓಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತುತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಡಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮತೇ ನಮಃ ಪಾರ್ವತ್ಯೇ ನಮಃ ಓಂ ಕಾತ್ಯಾಯಿನೇ ನಮಃ ನವದುರ್ಗಾಯ ನಮಃ ಮಹಾಕಾಳಿಯೇ ನಮಃ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಶ್ರೀ ಮಂಗಳಗೌರಿದೇವತಾಭ್ಯೋ ನಮಃ. ಶ್ರಾವಣ ಮಾಸದ ಶುಕ್ಲಪಕ್ಷದ ಶುಭ ಮಂಗಳಗೌರಿಯ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ಮಂಗಳಗೌರಿ ಅನುಷ್ಠಾನ ಒಂದು ಕಡೆ ಆದರೆ, ಸಿರಿಯಾಳ ಸೃಷ್ಟಿ ಇವತ್ತು ಮತ್ತೊಂದು ವಿಶೇಷ. ಘಾಟಿ ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ನಾಗಲಮಡಿಕೆ, ವಿದ್ರಾಶ್ವತ್ಥ, ಹೀಗೆ ಎಲ್ಲೆಲ್ಲಿ ನಾಗನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆಯೋ ಆ ಸಾನ್ನಿಧ್ಯಗಳೆಲ್ಲ ಕಡೆ ಸಹಿತ ನಾಗೇಂದ್ರನಿಗೆ ವಿಶೇಷವಾದಂಥ ಆರಾಧನೆ ಇದೆ. ಇವತ್ತು ನಾಗೇಂದ್ರನಿಗೆ ವಿಶೇಷವಾದಂಥ ಆರಾಧನೆಯನ್ನು ಮಾಡಬೇಕು, ನಾಗರಾಜನ ಪೂಜಾನುಷ್ಠಾನ ಮಾಡಬೇಕು. ಈ ಪೂಜಾನುಷ್ಠಾನವನ್ನು ಮಾಡುವಂತಹ ಕೈಂಕರ್ಯ ಸಹಿತ ಶ್ರದ್ಧಾಭಕ್ತಿಯಾಗಿಯೇ ಮಾಡಬೇಕು. ನಾಗನ ಆರಾಧನೆಯಲ್ಲಿ ಮಡಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾಗನ ಆರಾಧನೆಗೆ ಮಡಿಯಿಂದ ಆಚರಣೆ ಮಾಡೋದ್ರು. ಅಂದರೆ ಮಡಿ ಅಂದರೆ ಹೇಗೆ? ಸಾಧ್ಯವಾದಷ್ಟು ಸಾನ್ನಿಧ್ಯಕ್ಕೆ ಹೊರಡುವಾಗ ಮಡಿ ವಸ್ತ್ರಗಳನ್ನು ಉಟ್ಕೊಂಡು ಹೋಗ್ತಕ್ಕಂಥದ್ದು. ಜೊತೆಗೆ ಇದು ಮಡಿ ವಸ್ತ್ರ ಅಲ್ಲದಿದ್ದರೂ ಪ್ರಾಂತ್ಯದಲ್ಲಿ ಎಲ್ಲಾದರೂ ಕಲ್ಯಾಣಿ, ಹರಿವ ನೀರು ಅಥವಾ ಅಲ್ಲೇನಾದರೂ ಸ್ನಾನದ ವ್ಯವಸ್ಥೆ ಇದ್ದರೆ ಅಲ್ಲೇ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಹೋಗಿ ನಾಗೇಂದ್ರನ ಪೂಜೆ ಮಾಡಬಹುದು. ಅಂದರೆ ಸದಾಕಾಲ ತಂಪಿನಲ್ಲಿರ್ತಕ್ಕಂಥ ನಾಗ, ಸದಾಕಾಲ ತಂಪಿನಲ್ಲಿರ್ತಕ್ಕಂಥ ನಾಗೇಂದ್ರನಿಗೆ, ನಾಗದೇವರಿಗೆ ವಿಶೇಷವಾದ ಪೂಜಾನುಷ್ಠಾನವನ್ನು ಮಾಡತಕ್ಕಂಥದ್ದು. ಇದಿಷ್ಟೇ ಅಲ್ಲದಿರ ಹುತ್ತದ ಮಣ್ಣು, ಆ ಮೃತ್ತಿಗೆ ಪ್ರಸಾದ, ಆ ಮೃತ್ತಿಗೆ ಪ್ರಸಾದ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಿರಿಯಾಳ ಸೃಷ್ಟಿ ಎಂಬತಕ್ಕಂಥದ್ದು ಉತ್ತರ ಕರ್ನಾಟಕ ಮತ್ತು ಈ ಭಾಗದಲ್ಲಿ ಮಂಗಳೂರು, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಈ ಕ್ಷೇತ್ರಗಳಲ್ಲೂ ಸಹಿತ ವಿಶೇಷವಾದಂಥ ಪೂಜಾನುಷ್ಠಾನ ಇದೆ. ನಿನ್ನೆ ನಾಗರ ಪಂಚಮಿ ಆಯಿತು, ಇವತ್ತು ಸಿರಿಯಾಳ ಸೃಷ್ಟಿ ಇದೆ. ಪಂಚಮಿ ಸೃಷ್ಟಿ ಎಂಬತಕ್ಕಂಥದ್ದು ಮಂಗಳವಾರ ಬಂದಿದ್ದರಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರರ ಸಂಪೂರ್ಣ ಅನುಗ್ರಹವನ್ನು ತಾವೆಲ್ಲರೂ ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ಮಂಗಳಗೌರಿ, ಯಾರ ಮನೆಗೆ ಹೆಣ್ಣುಮಕ್ಕಳು ಮದುವೆ ಆಗದಿರತಕ್ಕಂಥವ್ರು ಅಥವಾ ಮದುವೆ ಆಗಿ ತಾಯಿ ಮಾಡಿಸುವಂತಹ ಮಂಗಳಗೌರಿ ಅನುಷ್ಠಾನವನ್ನು ತಾನು 4 ವರ್ಷ, 3 ವರ್ಷ, 5 ವರ್ಷ,
ಹಾಗೆ ಆ ಉದ್ಯಾಪನಾ ಕಾಲದವರೆಗೂ ಮಂಗಳಗೌರಿ ಅನುಷ್ಠಾನಗಳನ್ನು ತಾಯಿನೇ ಮಾಡಿಸ್ತಕ್ಕಂಥದ್ದು ಒಂದು ಕ್ರಮ. ಮಂಗಳಗೌರಿ ಅನುಷ್ಠಾನ ಮಾಡುವ ಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ದೇವತಾರಾಧನೆ, ಒಂದೊಂದು ದೇವರ ಪೂಜೆ, ಮಂಗಳಗೌರಿ ಶ್ರಾವಣ ಮಾಸದ ಈ ಒಂದು ಶುಭ ದಿನಗಳಲ್ಲಿ ಬರ್ತಕ್ಕಂಥ ಮಂಗಳವಾರ, ಒಂದೊಮ್ಮೆ ಬರ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ 4 ವಾರಗಳು ಬರುತ್ತೆ, ಒಂದೊಂದು ಸತಿ 5 ವಾರ ಬರುತ್ತೆ. ಏನೇ ಆದರೂ ಬರ್ತಕ್ಕಂತಹ ಮಂಗಳವಾರಗಳು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳವಾರ ಅದು ಮಂಗಳಗೌರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಮಂಗಳಗೌರಿಯ ಅನುಷ್ಠಾನವನ್ನು ಮಾಡುವಂಥ ಕ್ರಮ ಆದರೂ ಹೇಗೆ? ಈ ಕ್ರಮ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ತರಹ ಇರುತ್ತೆ. ಅದಕ್ಕೆ ದೇಶಾಚಾರ ಪದ್ಧತಿ ಅಂತ ಹೇಳ್ತಾರೆ. ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಪದ್ಧತಿ ಆಚಾರ ಏನಿದೆಯೋ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಪದ್ಧತಿಗಳಲ್ಲಿ ಯಾವುದೂ ಬದಲಾಯಿಸಬಾರ್ದು. ಪದ್ಧತಿ ಅನ್ನೋದು ಹೇಗೆ ಬರುತ್ತೆ? ಮನೆಯಲ್ಲಿ ಹಿರಿಯರು ಏನನ್ನು ನಡೆಸ್ಕೊಂಡು ಬಂದಿರ್ತಾರೆ, ಯಾವ ಕ್ರಮವನ್ನು ಅನುಸರಿಸ್ತಾ ಇರ್ತಾರೆ ಅದೇ ಕ್ರಮವನ್ನು ಪರಿಪಾಲನೆ ಮಾಡಬೇಕು. ಅದಕ್ಕೆ ಸಾಧ್ಯವಾದಷ್ಟು ನಾವು ಹಿರಿಯರೊಟ್ಟಿಗೆ ಇರ್ತಕ್ಕಂಥದ್ದು ಒಂದು ಪದ್ಧತಿ ಇದೆಯೇ ವಿನಃ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತೇಳಿ ಪ್ರತ್ಯೇಕವಾದಂಥ ಒಂದು ಮನೆ ನಾವು ಮಾಡಿಬಿಟ್ರೆ, ಅಪ್ಪ ಅಮ್ಮನ ಸಹವಾಸ ನಮಗೆ ಬೇಡ ಅಂದರೆ, ಅಜ್ಜಿ ತಾತನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ, ಮನೇಲಿ ಹಿರಿಯಿರ್ತಾರೆ, ಅವರು ಕೆಲವು ಕಾನೂನು ಹೇಳ್ತಾರೆ, ಕೆಲವು ಶಾಸ್ತ್ರಗಳು ಹೇಳ್ತಾರೆ, ಕೆಲವು ಪದ್ಧತಿ ಹೇಳ್ತಾರೆ. ಇದೆಲ್ಲ ಕೇಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಇವತ್ತು ನನ್ನದೇ ಆದಂತಹ ಒಂದು ಮಾಡೆಲ್ ಯುಗದಲ್ಲಿ ನಾನು ದಾಟಬೇಕು ಅಂದರೆ ಈ ಪದ್ಧತಿಗಳು ನಿಮಗೆ ಬರೋದಿಲ್ಲ. ನಿಮಗೆ ಈ ಸಂಸ್ಕೃತಿ ಸಂಪ್ರದಾಯ ಗೊತ್ತಿಲ್ಲ ಅಂದರೆ ನಾಳೆ ನಿಮಗೆ ಜನಿಸ್ತಕ್ಕಂತಹ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಈ ಒಂದು ಪದ್ಧತಿ ಒಂದು ಚೂರು ಬರೋದಿಲ್ಲ. ನಾವು ಬದುಕಬೇಕು ಅಂತ ಬದುಕ್ತಕ್ಕಂಥದ್ದಲ್ಲ, ಆ ಬದುಕಿನಲ್ಲೂ ಸಾರ್ಥಕತೆ ಬದುಕಬೇಕು. ಇವತ್ತು ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ IT-BT ಕಂಪನಿಗಳಿಗೂ ಜೊತೆಗೆ ನಿಮ್ಮ ಟೆಕ್ನಾಲಜಿಗೂ ಇವತ್ತು ಮನುಷ್ಯ ಬದುಕೋದೇನಪ್ಪ ಅಂದರೆ ಹೊಟ್ಟೆ ತುಂಬ ಊಟ ಮಾಡು, ಒಂದಷ್ಟು ಶೋಕಿ ಬಟ್ಟೆ ಹಾಕು, ಎಲ್ಲೋ 4 ಕಡೆ ಸುತ್ತಾಡು, ರಾತ್ರಿ ಹೋಟ್ಲಲ್ಲಿ ಊಟ ಮಾಡಿ ಮನೆಗೆ ಬಂದು ಮಲಗು. ರಾತ್ರಿ ಹೋಟ್ಲಲ್ಲಿ ಊಟ, ಮನೆಗೆ ಬಂದು ಮಲಗೋದು. ಕನಿಷ್ಠ ಪಕ್ಷ ನನ್ನ ವಾಸ್ತುಗೃಹ, ನನ್ನ ಮನೆಯಲ್ಲೂ ಒಂದು ದೇವರಿದ್ದಾನೆ, ನನ್ನ ಉಸಿರಾಟಕ್ಕೆ ದೇವರೇ ಕಾರಣ ಆಗಿದ್ದಾನೆ, ನನ್ನ ಹಿರಿಯರು ಹೇಳಿಕೊಟ್ಟಂಥ ಅಥವಾ ನಾನು ಮಾಡಬೇಕಾಗಿರ್ತಕ್ಕಂಥ ಅಥವಾ ನಾನು ಮಾಡುವಂಥ ನನ್ನ ಪೂಜಾನುಷ್ಠಾನದ ಫಲ ನಾಳೆ ನನ್ನ ಮಕ್ಕಳು ಮರಿಮಕ್ಕಳಿಗೆ ಅದು ದಾರಿಯಾಗಬೇಕು. ನಮ್ಮ ಸಂಸ್ಕೃತಿ ಹೇಳಬೇಕು. ಭಾರತದ ನೆಲದಲ್ಲಿದ್ದೀವಿ, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಧರ್ಮದ ಒಂದಷ್ಟು ಆಚರಣೆಗಳನ್ನು ನಾವು ಪಾಲನೆ ಮಾಡಬೇಕು ಅಂದ್ಕೊಂಡ್ರೆ ಇಂಥ ಹಬ್ಬ ಹರಿದಿನಗಳನ್ನು ನಾವು ಮಾಡಲೇಬೇಕಾಗತ್ತೆ. ಮಾಡಿದಾಗ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿರುತ್ತೆ. ಒಂದು ರಥದಲ್ಲಿ ಒಂದು ಕಥೆಗಳು ಎಷ್ಟು ಅದ್ಭುತವಾಗಿರುತ್ತೆ. ಆ ಕಥೆಗಳಂತಕ್ಕಂಥದ್ದು ಯಾರೋ ಕೂತು ಬರೀತಕ್ಕಂಥದ್ದಲ್ಲ. ಒಂದಷ್ಟು ಅನುಭವದ ಮಾತುಗಳನ್ನು ಆಲಿಸಿ ಆ ಅನುಭವ ಅನುಷ್ಠಾನಗಳನ್ನು ತಗೊಂಡು ಅದರಿಂದ ಒಂದು ಚರಿತ್ರೆಯನ್ನಾಗಿ ಬರ್ತಕ್ಕಂಥದ್ದು. ಹಾಗಾಗಿ ಮಂಗಳಗೌರಿ ವ್ರತಾನುಷ್ಠಾನದಲ್ಲೂ ಮಂಗಳಗೌರಿಯ ಕಥೆಯಲ್ಲೂ ಸಹಿತ ಬಹಳ ಅದ್ಭುತವಾದಂತಹ ಒಂದು ಕಥೆ ಇದೆ. ಆ ಕಥೆಯನ್ನು ಎಲ್ಲರೂ ಆಲಿಸಲೇಬೇಕು. ಮಂಗಳಗೌರಿ ಪೂಜಾನುಷ್ಠಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಂದರೆ ಯಾವುದೇ ಅನುಷ್ಠಾನಕ್ಕೂ ಸಹಿತ ಅತಿ ಹೆಚ್ಚು ಖರ್ಚು ವೆಚ್ಚ ಮಾಡಬೇಕು ಅಂತಲ್ಲ, ಸಾಲ ಸೋಲ ಮಾಡಿ ಹಬ್ಬವನ್ನು ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಗಂಜಿ ಕುಡಿದ್ರು ನನ್ನ ಮನೆಯಲ್ಲಿರಬೇಕು ಅನ್ನೋ ಚಿಂತನೆ ಇದ್ದಾಗ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಅದರಿಂದ ದೇವರಿಗೆ ಆರತಿ ಮಾಡಿ ವಿಶೇಷವಾದ ಪೂಜಾನುಷ್ಠಾನವನ್ನು ಮಾಡುವ ಕ್ರಮ. ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ತಾಯಂದಿರನ್ನು ಸಾಧ್ಯವಾದಷ್ಟು ನೀವು ಒಂದಷ್ಟು ವ್ರತಕಥೆಗಳನ್ನು ಅನುಷ್ಠಾನಗಳನ್ನು ನೀವು ಅದರ ಪಾಲನೆ ಮಾಡೋದರಿಂದ ಅದರ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಒಂದಷ್ಟು ದಾರಿಯಾಗುತ್ತೆ, ಒಂದಷ್ಟು ವಿಶೇಷತೆ ಸಿಗುತ್ತೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ತಾವು ಮಾಡಿಕೊಂಡು ಬಂದರೆ ಮಂಗಳಗೌರಿಯ ಅನುಷ್ಠಾನ ಖಂಡಿತ ಹೆಚ್ಚಿನ ಫಲವನ್ನು ಕೊಡುತ್ತೆ. ಮದುವೆ ಆಗದಿರತಕ್ಕಂಥವ್ರು, ಮದುವೆ ಆಗಿರ್ತಕ್ಕಂಥವ್ರು ಇಬ್ಬರೂ ಅನುಷ್ಠಾನವನ್ನು ಮಾಡ್ಬೋದು. ಈ ಮಂಗಳಗೌರಿ ವ್ರತಾನುಷ್ಠಾನ ಮದುವೆ ಆಗೋದಕ್ಕೆ ಮುನ್ನ ತಾಯಿನೇ ಜೊತೆಯಲ್ಲಿ ಕೂತು ಮಾಡಿಸ್ತಾಳೆ. ಅದಾದ ನಂತರ ಅತ್ತೆ ಮನೆಗೆ ಬಂದ ಮೇಲೆ ಅತ್ತೆ ಮನೆಗೆ ಹೋದರೂ ಮಂಗಳಗೌರಿಗೆ ತಾಯಿ ತವ್ರ ಮನೆಗೆ ಬರ್ತಕ್ಕಂಥದ್ದು ಅಥವಾ ತವ್ರ ಮನೆಯಿಂದ ತಾಯಿನ ನಿಮ್ಮ ಮನೆಗೆ ಕರೆಸ್ಕೊಂಡು ಅಲ್ಲೇ ನಿನ್ನ ಗಂಡನ ಮನೆಯಲ್ಲಿ ಪೂಜಾ ಅನುಷ್ಠಾನ ಮಾಡುವಂಥದ್ದು ಅದೆಲ್ಲ ಆದ ನಂತರ ಇದಕ್ಕೊಂದು ವಿಶೇಷವಾದಂಥ ರೀತಿ ಒಂದು ಸಂಕಲ್ಪವನ್ನು ಮಾಡಿ ತಾಯಿಯ ಗರ್ಭ ತಣ್ಣಗಿರಬೇಕು, ಯಾಕೆಂದರೆ ನನ್ನ ತವರು ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡುವುದು ಒಂದು ಕ್ರಮ ಆದರೂ ನಿನ್ನ ಕುಟುಂಬ ಚೆನ್ನಾಗಿರಬೇಕು ಎಂಬತಕ್ಕಂತಹ ಕ್ರಮದಿಂದ ತಾಯಿ ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು ಇನ್ನೊಂದು ಕ್ರಮ. ಈ ಮಂಗಳಗೌರಿಯಲ್ಲಿ ಪ್ರಧಾನವಾಗಿ ಏನಪ್ಪ ಅಂದರೆ ತೆಂಬಿಟ್ಟಿನ ಆರತಿ, ತೆಂಬಿಟ್ಟಿನಿಂದ ಕಪ್ಪನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು. ತೆಂಬಿಟ್ಟಿನ ಕಪ್ಪನ್ನು ತಯಾರು ಮಾಡಿಕೊಂಡು ಆ ಕಪ್ಪನ್ನು ಹಣೆಗೆ ಇದಕ್ಕೆ ತಿಲಕ ಅಂದರೆ ಕಣ್ಣುಗಳಿಗೆ ಕಪ್ಪಿಟ್ಕೊಂಡು ಆವಾಗ ಆ ಒಂದು ಪೂಜಾನುಷ್ಠಾನ ಈ ಕಥೆಯನ್ನು ಹೇಳುವಾಗ ಮಂಗಳಗೌರಿಯ ಹಾಡನ್ನು ಹಾಡಿಕೊಂಡು ಹೆಣ್ಣುಮಕ್ಕಳು ಈ ವ್ರತಾನುಷ್ಠಾನ ಮಾಡಿಸಲಿಕ್ಕೆ ಪುರೋಹಿತರು ಬರೋದಕ್ಕಿಂತ ವ್ರತಾನುಷ್ಠಾನದ ಕ್ರಮ ಹಾಡಲ್ಲಿ ಬರುತ್ತೆ. ಹಾಡನ್ನು ಹೇಳ್ಕೊಳ್ತಕ್ಕಂಥದ್ದು, ಹಾಡನ್ನು ಹೇಳ್ತಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಒಂದು ಹರಿತವಾದ ಚಾಕುನೋ ಯಾವುದಾದ್ರು ಒಂದು ಕಬ್ಬಿಣದ ಒಂದು ಚಾಕುನೋ ಈ ಥರದ್ದೊಂದು ವ್ಯವಸ್ಥೆ ಮಾಡಿಕೊಂಡು ಕಪ್ಪನ್ನು ಹಿಡಿಬೇಕು. ಆ ಕಪ್ಪನ್ನು ಹೆಣ್ಮಕ್ಳು ಕಣ್ಣಿಗೆ ಹಚ್ಕೋಬೇಕು. ಈ ಕಪ್ಪನ್ನು ಹಿಡಿಯುವಾಗ ಅಂದರೆ
ದೀಪದಿಂದ ಆ ತೆಂಬಿಟ್ಟಿನ ಬತ್ತಿಯಿಂದ ತೆಂಬಿಟ್ಟಿನ ಆರತಿ ಮಾಡಿ ಅದರಿಂದ ದೀಪವನ್ನು ಹಿಡಿದು ಅದರಿಂದ ಕಪ್ಪನ್ನು ಸಂಗ್ರಹಣ ಮಾಡಬೇಕಾದ್ರೆ ಆಗ ತಲೆ ಬಾಚಿಸ್ಕೊಂಡು ಆವಾಗ ಜಡೆ ಹಾಕ್ಕೊಳ್ತಕ್ಕಂಥದ್ದು. ನೋಡಿ, ಇದೆಲ್ಲ ಪದ್ಧತಿಗಳು ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಏನಪ್ಪ ಅಂದರೆ ತಲೆ ಬಾಚುವಂತಹ ಪದ್ಧತಿ ಹಿಂದಿನಿಂದ ಬಂದಿರತಕ್ಕಂಥದ್ದು. ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಅಂದರೆ ಯಾರು ತಾಯಿ ಇರ್ತಾಳೋ ಅವಳೇ ಮಾಡತಕ್ಕಂಥದ್ದು ಇರುತ್ತೆ. ತಾಯಿ ತನ್ನ ಮಕ್ಕಳಿಗೆ ಈ ಥರ ತಲೆ ಬಾಚುವಂಥ ಪದ್ಧತಿ. ಆದರೆ ಈ ವ್ರತಾನುಷ್ಠಾನದಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ತಲೆ ಬಾಚತಕ್ಕಂಥದ್ದು. ಪೂಜೆ ಮಾಡುವ ಸಮಯದಲ್ಲಿ ತಲೆ ಬಾಚಿ ಅವರಿಗೆ ತಲೆ ಬಾಚಿದ ನಂತರ ಹೂ ಮುಡಿಸಿ ಅದಾದ ನಂತರ ಈ ಕಪ್ಪನ್ನು ಸಂಗ್ರಹಣ ಮಾಡಿ ಆ ಕಪ್ಪನ್ನು ಕಣ್ಣಿಗೆ ಹಚ್ಚಿ, ಅಂದರೆ ಮಕ್ಕಳಿಗೆ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ವ್ರತವನ್ನು, ಕಥೆಯನ್ನು, ಆ ಕಥಾನುಷ್ಠಾನವನ್ನು ಕ್ರಮಬದ್ಧವಾಗಿ ವಿಚಾರಗಳನ್ನು ಮುಟ್ಟಿಸ್ತಾ ಇಷ್ಟು ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು. ಇದಾದ ನಂತರ ತೆಂಬಿಟ್ಟನ್ನು ತುಂಬುವಂಥದ್ದು. ಅಂದರೆ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ತಂಬಿಗೆ ತೆಗೆದುಕೊಂಡು ಅದರಲ್ಲಿ 32ರ ಸಂಖ್ಯೆಯಲ್ಲಿ ತಂಬಿಟ್ಟನ್ನು ತುಂಬಿ ಅದನ್ನು ವಿಶೇಷ ಪೂಜಾನುಷ್ಠಾನ ಮಾಡಿ ನೈವೇದ್ಯ ಆದ ನಂತರ ಅದನ್ನು ಬರ್ತಕ್ಕಂಥ ಸುಮಂಗಲೆಯರಿಗೆ ಕೊಡ್ತಕ್ಕಂಥದ್ದು. ನೋಡಿ, ಅಲ್ಲಿ ಬಂಧುತ್ವ ಅಂತಕ್ಕಂಥದ್ದು ಬೆಳೆಯುತ್ತೆ, ಬಾಂಧವ್ಯ ಬೆಳ್ಕೊಳ್ಳುತ್ತೆ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವ್ರನ್ನ ಮಂಗಳಗೌರಿ ಅನುಷ್ಠಾನಕ್ಕೆ ಬಂದಾಗ ಅವ್ರಿಗೂ ಸಹಿತ ನೀವು ತಯಾರು ಮಾಡಿರ್ತಕ್ಕಂಥ ಕಪ್ಪು ಮತ್ತು ಗಂಗಚಂದ್ರ ಅಂದರೆ ಚಂದ್ರ ಎಂಬತಕ್ಕಂಥದ್ದು, ಆ ಚಂದ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಕಪ್ಪು ಎರಡನ್ನೂ ಸಹಿತ ಸುಮಂಗಲೆಯರಿಗೆ ವಿಳೆದೆಲೆ ಅಡಿಕೆ ತಾಂಬೂಲ ಸಮೇತ ಕಪ್ಪನ್ನೂ ಕೊಡಬೇಕು ಮತ್ತು ಚಂದ್ರನ್ನೂ ಕೊಡಬೇಕು. ಎಲೆ ಅಡಿಕೆ ಮತ್ತು ಅದರ ಮೇಲೆ ಇರ್ತಕ್ಕಂಥ ಒಂದಷ್ಟು ಫಲಪುಷ್ಪಗಳನ್ನು ಅಥವಾ ಒಂದಿಷ್ಟು ಹೆಸರುಬೇಳೆ ಪಾನಕವನ್ನು, ಅದಕ್ಕಿಂತ ಮುಖ್ಯವಾಗಿ ತೆಂಬಿಟ್ಟಿನ ಒಂದು ಆರತಿ ಮಾಡಿರ್ತಾರಲ್ಲ, ಒಂದು ಆರತಿಯ ದೀಪವನ್ನು ಅದನ್ನೂ ಸಹಿತ ಅವರಿಗೆ ಹೆಣ್ಮಕ್ಕಳಿಗೆ ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಕಾಲ ಕಾಲಕ್ಕೂ ಇರ್ತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ. ನೋಡಿ, ಇದು ಈ ಸಮಯದಲ್ಲೂ ಸಹಿತ ಸುಮಂಗಲೆಯರನ್ನ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಸುಮಂಗಲೆಯರನ್ನ, ಅದಕ್ಕೋಸ್ಕರ ಹೇಳೋದು ಸುಮಂಗಲಿತನ ಸೌಮಂಗಲಿತನ ಎಷ್ಟು ಶಕ್ತಿ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೆಣ್ಣು ಮಕ್ಕಳು ನೀವೆಷ್ಟೇ ಸೌಂದರ್ಯಕ್ಕೋಸ್ಕರ ಏನೆಲ್ಲ ಅಲಂಕಾರಗಳನ್ನು ಮಾಡ್ಕೋಬಹುದು, ಆದರೆ ಹಣೆಯಲ್ಲಿರ್ತಕ್ಕಂಥ ಆ ಪುಡಿ ಕುಂಕುಮಕ್ಕೂ, ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆಗೂ, ನಿಮ್ಮ ಕುತ್ತಿಗೆಯಲ್ಲಿ ಧರಿಸಿರ್ತಕ್ಕಂತಹ ಮಾಂಗಲ್ಯಕ್ಕೂ, ಜೊತೆಗೆ ನೀವು ತಲೆಗೆ ಮುಡಿಯುವಂಥ ಹೂವಿಗೂ, ನೀವು ಉಡುವಂಥ ಸೀರೆಗೂ ಪ್ರತಿಯೊಂದಕ್ಕೂ ಸಹಿತ ತನ್ನದೇ ಆದಂಥ ಒಂದಷ್ಟು ಶಕ್ತಿ ಇದೆ, ತನ್ನದೇ ಆದಂಥ ಒಂದು ಹೊತ್ತಿದೆ. ಇದೆಲ್ಲವೂ ನಿಮ್ಮ ಮುಖದಲ್ಲಿದ್ದಾಗ, ಇದೆಲ್ಲವೂ ನಿಮ್ಮ ದೇಹದಲ್ಲಿದ್ದಾಗ ಆಗ ನಿಮ್ಮ ವರ್ಚಸ್ಸು ಬೇರೆ, ನೀವು ಆಶೀರ್ವಾದ ಮಾಡುವಂಥ ಆ ಕ್ರಮ, ಆಶೀರ್ವಾದ ಮಾಡುವ ಅಧಿಕಾರ ನಿಮ್ಮದು. ಅದಕ್ಕೆ ಅಸ್ತು ಎಂಬತಕ್ಕಂತಹ ಅಧಿಕಾರ ಮೇಲಿರ್ತಕ್ಕಂಥ ಅಶ್ವಿನಿ ದೇವತೆಗಳದು. ಯಾವತ್ತೂ ಆಡುವ ಮಾತು, ನಡೆಸುವ ಪೂಜಾನುಷ್ಠಾನ ಅದರ ಫಲ ನಮಗೆ ಸಿಗಬೇಕಾದ್ರೆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಇದೆಲ್ಲವೂ ಒಳ್ಳೆಯ ಯಶಸ್ಸಿನ ಹಾದಿಯೇ. ಹಾಗಾಗಿ ಶುಭ ಮಂಗಳವಾರ, ಶ್ರಾವಣ ಮಾಸದ ಶುಕ್ಲ ಮಂಗಳವಾರದಂದು ಇವತ್ತು ಮಂಗಳಗೌರಿ ಅನುಷ್ಠಾನ ಜೊತೆಗೆ ಪೂಜಾ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ಮಾಡೋಣ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಮಂಗಳಗೌರಿಯ ವ್ರತಾನುಷ್ಠಾನ ನೆರವೇರುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ಕೊಟ್ಟೆ. ಮತ್ತು ಇಂದಿನ ಭಾಗದಲ್ಲಿ ಗುರೂಜಿಯವರು ಕೂಡ ಮಂಗಳಗೌರಿ ವ್ರತಾನುಷ್ಠಾನದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ರು. ಮಂಗಳಗೌರಿ ವ್ರತಾನುಷ್ಠಾನ ಅಂದಮೇಲೆ ಇಲ್ಲಿ ಹೆಂಗಳೆಯರು ಇರಲೇಬೇಕು. ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಇಬ್ಬರು ಹೆಂಗಳೆಯರ ಆಗಮನ ಆಗೋಗಿದೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಇವತ್ತಿನ ದಿವಸ ಈ ಒಂದು ಮಂಗಳಗೌರಿ ವ್ರತಾನುಷ್ಠಾನಕ್ಕೆ ಆಗಮಿಸಿದ್ದಾರೆ ಪ್ರಿಯಾರವರು ಮತ್ತು ಮನುಶ್ರೀರವರು. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದೇವಿ ಮಂಗಳಗೌರಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮಿಬ್ಬರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ಬಹಳ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಿಳ್ಕೊಳ್ಬೇಕು ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ಪಂಚಾಂಗ ಶ್ರವಣ ಮತ್ತು ರಾಶಿ ಫಲವನ್ನು ಎರಡವನ್ನು ಕೂಡ ತಿಳಿಸ್ಕೊಡ್ಬೇಕು. ಖಂಡಿತ. ಪಂಚಾಂಗ ಶ್ರವಣ, ರಾಶಿಫಲ ಜೊತೆಗೆ ಹೆಣ್ಣು ಮಕ್ಕಳು ಮಂಗಳಗೌರಿ ಅನುಷ್ಠಾನಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಹೌದು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದು. ಪಕ್ಕದ ನೋಡಿ, ಯಾವಾಗೂ ಉತ್ತರ ಕರ್ನಾಟಕ ಅಂತಿದ್ವಿ. ಉತ್ತರ ಕರ್ನಾಟಕಕ್ಕೆ ಎಷ್ಟು ಆದ್ಯತೆ ಇದೆಯೋ ಇಡೀ ರಾಜ್ಯದ ಮೂಲೆಗೂ ಅಷ್ಟೇ ಆದ್ಯತೆ ಇದೆ. ಅದಕ್ಕಾಗಿ ಈ ಬಾರಿ ಮಂಗಳೂರಿಂದ ಪ್ರಿಯಾನ ಕರೆಸಿದ್ದೀವಿ. ಆದರೂ ನಮ್ಮ ಆಶ್ರಮದಲ್ಲಿ ಒಂದು ಒಳ್ಳೆಯ ಸೇವೆ, ಏಕೆಂದರೆ ಅದ್ಭುತವಾದಂತಹ ಲಕ್ಷ್ಮೀ ಬೋರಹ ಸ್ವಾಮಿಯ ಆ ವಿಶೇಷವಾದಂತಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಮಂಗಳೂರಿನಿಂದ ಪರಿವಾರ ಸಮೇತ ಪ್ರಿಯ ಬಂದಿದ್ದರಿಂದ ನಾವು ಇಲ್ಲಿ ಮಂಗಳಗೌರಿ ಪೂಜೆಗೂ ಬಾಮನೇನು ಇಲ್ಲೂ ಒಂದಷ್ಟು ನಮ್ಮಲ್ಲೂ ಇರಲಿ. ಯಾಕೆಂದರೆ ಮಂಗಳೂರಿನಿಂದ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಿರ್ತಾರೆ.
ಅವರ ಮಧ್ಯದಲ್ಲಿ ಮಂಗಳೂರಿನಿಂದ ಬಂದಂಥ ಪ್ರತಿನಿಧಿ, ಆ ಮಂಗಳೂರಿನ ಪ್ರಭಾವ ಅಲ್ಲಿನ ಜನಕ್ಕೆ ಸಂಬಂಧಪಟ್ಟಂಥ ರೀತಿ ನೀನು ಬಂದಿದ್ಯಾ. ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ಮನುಷ್ಯರ ಬಗ್ಗೆ ನಾನೇನು ಹೇಳಬೇಕಾದಿಲ್ಲ, ಜಗಜ್ಜಾಹೀರಾತು ಮನುಷ್ಯ ಇರಲಿ. ಆದರೂ ಸಂಸ್ಕೃತಿ ಸಂಪ್ರದಾಯ ಮನೆಗೆ, ದೇವಾಲಯಕ್ಕೆ, ದೇವರ ಸಾನ್ನಿಧ್ಯಕ್ಕೆ ಮತ್ತು ಯಾವುದೇ ಅನುಷ್ಠಾನಕ್ಕಾದರೂ ಇಬ್ಬರು ಹೆಣ್ಣು ಮಕ್ಕಳು ಆ ಪೂಜಾ ಅನುಷ್ಠಾನದಲ್ಲಿದ್ದರೆ ಅದಕ್ಕೆ ಅದರದೇ ಆದಂತಹ ಶಕ್ತಿ ಬರುತ್ತೆ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಇನ್ನು ಶುಭ ಶ್ರಾವಣ ಮಾಸದ ಒಂದೊಂದು ದಿನವೂ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಶ್ರಾವಣ ಬಂತು ಅಂದರೆ ಗಂಡು ಮಕ್ಕಳಿಗೂ ಅನುಷ್ಠಾನದ ಫಲ ಇರುತ್ತೆ, ಹೆಣ್ಣುಮಕ್ಕಳಿಗೂ ಅಷ್ಟೇ ಅನುಷ್ಠಾನಗಳ ಫಲ ಇರುತ್ತೆ. ಶ್ರಾವಣ ಶನಿವಾರ ಬಂತು ಅಂದರೆ ಪ್ರತಿಯೊಬ್ಬ ಗಂಡು ಮಕ್ಕಳು ಸಹಿತ ತಲೆಗೆ ಸ್ನಾನ ಮಾಡಿಕೊಂಡು ನಾಮ ಹಾಕ್ಕೊಂಡು ವೆಂಕಟೇಶಾಯ ಮಂಗಳಂ ಅಂತಕ್ಕಂಥದ್ದು, ಗೋವಿಂದ ಗೋವಿಂದ ಎಂಬತಕ್ಕಂತಹ ಗೋವಿಂದನ ನಾಮಾವಳಿಯನ್ನು ಹೇಳ್ಕೊಳ್ತಕ್ಕಂಥದ್ದು, ಜೊತೆಗೆ ಒಂದು 4 ಮನೆ 5 ಮನೆಗಾದರೂ ಹೋಗಿ ಆ ವೆಂಕಟೇಶಾಯ ಮಂಗಳಂ ಅಂತ ಹೇಳಿ ಸ್ವಾಮಿಯ ಹೆಸರು ಹೇಳಿ ಒಂದಿಷ್ಟು ಅಕ್ಕಿಯೋ ಧಾನ್ಯಗಳನ್ನು ತಂದು ಅದನ್ನು ಕಡೇ ಶನಿವಾರದ ದಿವಸ ಒಂದು ತೆಂಬಿಟ್ಟಿನಿಂದ ಭಗವಂತನಿಗೆ ಆರತಿ ಮಾಡ್ತಕ್ಕಂಥದ್ದು, ಶ್ರೀನಿವಾಸನ ಸಾನ್ನಿಧ್ಯಗಳೆಲ್ಲಿದ್ದರೂ ಅಲ್ಲೆಲ್ಲ ಹೋಗಿ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಈ ಶ್ರಾವಣ ಮಾಸದ ವೈಶಿಷ್ಟ್ಯತೆ. ವಿಚಾರ ಸಾಕಷ್ಟು ಇದೆ, ಹೇಳ್ತಾ ಹೊರಟ್ರೆ ಸಮಯ ಸಾಕಾಗುವುದಿಲ್ಲ. ಅದಕ್ಕೂ ಮುನ್ನ ಇವತ್ತಿನ ದಿವಸ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಇವತ್ತಿನ ತಿಥಿವಾರ ನಕ್ಷತ್ರ, ಜೊತೆಗೆ ಒಂದಷ್ಟು ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಸಮಯ ಎಲ್ಲ ಇವತ್ತು ಮಂಗಳಗೌರಿ ಅನುಷ್ಠಾನಕ್ಕೆ ಕೊಡಬೇಕಾಗಿದೆ. ಮಂಗಳಗೌರಿ ವ್ರತಾನುಷ್ಠಾನದ ಕಥೆಯೇ ಸಾಕಷ್ಟು ಇದೆ, ಆದರೆ ರಾಶಿಫಲ ತಿಳ್ಕೊಳ್ಳಬೇಕಲ್ಲ. ರಾಶಿಫಲಕ್ಕಾಗಿ ಕಾತುರತೆಯಿಂದ ಕಾಯುವಂಥ ಮಹರ್ಷಿವಾಣಿ ಕಾರ್ಯಕ್ರಮದ ನನ್ನ ಅಭಿಮಾನಿ ದೇವರುಗಳ ಮನಸ್ಸಲ್ಲಿ ಯಾವತ್ತೂ ಗೊಂದಲ ಬೇಡ. ಇವತ್ತು ರಾಶಿಫಲವನ್ನು ಹೇಳೋಣ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶಿನಿ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಶ್ರಾವಣ ಮಾಸ. ಇದು ನಿಜ ಶ್ರಾವಣ, ಯಾಕೆಂದರೆ ಶ್ರಾವಣ ಅಧಿಕ ಶ್ರಾವಣ ಮುಗಿತು, ನಿಜ ಶ್ರಾವಣಕ್ಕೆ ಬಂದಾಯಿತು. ನಿಜ ಶ್ರಾವಣ ಮಾಸ ಶುಕ್ಲ ಪಕ್ಷ 22/8/2023 ಮಂಗಳವಾರ ಷಷ್ಠಿ. ಇವತ್ತು ಸ್ವಾತಿ ನಕ್ಷತ್ರ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಅಲಂಕಾರ ಇದೆ. ವಿಷ್ಣು ದೇವರಿಗೂ ಅಲಂಕಾರ ಪೂಜೆಗಳಿರ್ತಕ್ಕಂಥದ್ದು ಭಾಳ ವಿಶೇಷ. ಇನ್ನು ಮಂಗಳಗೌರಿ ವ್ರತಾನುಷ್ಠಾನ ಸಿರಿಯಾಳ ಸೃಷ್ಟಿ ಎಂಬತಕ್ಕಂಥದ್ದಿದೆ. ಈ ಸಿರಿಯಾಳ ಸೃಷ್ಟಿಯನ್ನು ಮಂಗಳೂರು ಭಾಗದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಚೆನ್ನಾಗಿ ನಡೆಸ್ತಾರೆ. ಯಾಕೆಂದರೆ ಮಂಗಳೂರಿನ ಭಾಗದಲ್ಲಿ ನಾಗನ ಆರಾಧನೆ, ನಾಗೇಂದ್ರನ ಪೂಜಾನುಷ್ಠಾನ ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ನಾಗನ ಕ್ಷೇತ್ರಗಳೆಲ್ಲೆಲ್ಲಿದೆಯೋ, ಕ್ಷೇತ್ರಗಳು ನಾಗನ ಕ್ಷೇತ್ರ ಬರೀ ದೇವಾಲಯಗಳು ಮಾತ್ರ ಅಲ್ಲ, ಮನೆಗೆ ಒಂದು ನಾಗವನ ಇರುತ್ತೆ, ಮನೆಗೂ ಸಹಿತ ಒಂದು ನಾಗಬನವನ್ನಂತ ಮಾಡಿರ್ತಾರೆ. ಅಲ್ಲಿ ನಾಗೇಂದ್ರನ ವಿಶೇಷ ಪೂಜೆ ಮಾಡ್ತಾರೆ. ಇವತ್ತಿನ ದಿವಸ ಎದ್ದು ಅದ್ಧೂರಿತವಾದಂತಹ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ರಾಶಿಫಲದ ಕಡೆ ಒಂದಷ್ಟು ಗಮನ ಕೊಡೋಣ. ಎಲ್ಲರೂ ಸಹಿತ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ತಾವು ಯಾವ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ವ್ಯವಹಾರಗಳಲ್ಲಿ ಏನೊಂದು ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡಬೇಕು ಅಂದ್ಕೊಂಡಿದ್ದೀರೋ, ಮೇಷರಾಶಿಯವರಿಗೆ ಇದೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುವಂತಹ ಲಕ್ಷಣಗಳಿದೆ. ಆದರೆ ಇವತ್ತು 11 ಗಂಟೆ 12 ನಿಮಿಷದಿಂದ 4:20 ಒಂದಿಷ್ಟು ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಬೇಕು ಬೇಡಗಳ ಆಲೋಚನೆ ಜಾಸ್ತಿ ಆಗ್ತಾ ಇರುತ್ತೆ. ಮನಸ್ಸಲ್ಲಿ ಇಲ್ಲದಂಥ ರೀತಿ ದ್ವಂದ್ವ ಚಿಂತನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಲರ್ಜಿ ಸಮಸ್ಯೆ ಬಾಧಿಸುವಂಥದ್ದಿರುತ್ತೆ. ಒಂದಿಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ಮೇಷರಾಶಿಯವರಿಗೆ ಕಂಡು ಬರಬಹುದು. ಸಾಧ್ಯವಾದಷ್ಟು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಹುತ್ತ ಕಂಡು ಬಂದರೆ ಆ ಹುತ್ತಕ್ಕೆ ಹೋಗಿ 3 ಪ್ರದಕ್ಷಿಣೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಆ ಮಹಾಮೃತ್ತಿಗೆಯನ್ನು ಹಣೆ ಭಾಗಕ್ಕೆ, ನಿಮ್ಮ 2 ಕಿವಿ ಹಾಳೆಗಳಿಗೆ ಮತ್ತು ಹೃದಯ ಮಧ್ಯಭಾಗದಲ್ಲಿ ಈ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಚ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಮೇಷರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಭಯಪಡಬೇಕಾದ್ದಿಲ್ಲ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಅಂಗೈಯಲ್ಲಿ 1 ಸ್ಪೂನಷ್ಟು ಹಾಲು, ಅಂದರೆ 1 ಉದ್ದರಣೆಯಷ್ಟು ಹಾಲನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಗೆಯಷ್ಟು ಅಕ್ಕಿ,
ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅಲ್ಲಿ ದೃಷ್ಟಿ ತೆಗೆದು ಅದನ್ನು ಸಹಿತ ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮತ್ತೊಂದು ಕಾಯಕವನ್ನು ಮಾಡಿ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಭಗವಂತನ ಪಾದಕ್ಕೊಂದಿಷ್ಟು ಗಂಧವನ್ನು ಹಚ್ಚಿದ ನಂತರ ಒಂದಿಷ್ಟು ಗಂಧವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು ಮಾಡೋದ್ರಿಂದ ವೃಷಭ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಸಹಿತ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಇವತ್ತು ಬಹಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ನಿಮ್ಮ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ, ಅದರಲ್ಲೂ ಶ್ರಾವಣ ಮಾಸ ಶುಕ್ಲ ಪಕ್ಷ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಬಹಳ ಒಳ್ಳೆಯ ಕಾಲ ಇದು. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಈ ಶ್ರಾವಣದ ಅನುಷ್ಠಾನಗಳನ್ನು ಸಾಧ್ಯವಾದಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ತಾವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ಧರ್ಮ ಮಾರ್ಗವನ್ನು ತಾವು ಅನುಸರಿಸಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರೆಲ್ಲ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರಿ, ಯಾರೆಲ್ಲ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಿದ್ದೀರಿ ಅಥವಾ ನಿಮ್ಮ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ಬೆಳೆಸ್ಕೊಳ್ಬೇಕು ಅಂತಿದ್ದೀರಿ, ನಿಮ್ಮೆಲ್ಲರ ಕೆಲಸ ಕಾರ್ಯಗಳಿಗೆ ಮತ್ತಷ್ಟು ಅದ್ಭುತವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದರಿಂದ ಭಯಪಡತಕ್ಕಂಥದ್ದು ಬೇಡ. ಇವತ್ತಿನ ಫಲಾಫಲಗಳಲ್ಲಿ ಕೃಪೆ, ಲಕ್ಷ್ಮಿಯ ಕೃಪೆಯು ಸಹಿತ ಸಾಕಷ್ಟು ಇದೆ. ಮಿಥುನ ರಾಶಿಯವರು ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹಳ ದಿನಗಳ ನಂತರ ಕರ್ಕಾಟಕ ರಾಶಿಯವರಿಗೆ ಒಂದು ಸ್ಥಾನಮಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು, ಅದರಲ್ಲೂ ಮಧ್ಯಾಹ್ನ ಇವತ್ತು 12 ಗಂಟೆ ಅಭಿಜಿನ್ ಲಗ್ನದ ಒಳಗಾಗಿ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಹಿತ ತಂದುಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಶೀತಬಾಧೆ, ನೆಗಡಿ, ತಲೆನೋವು ಅಥವಾ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಅಥವಾ ಬೆನ್ನಲ್ಲಿ ಉಸಿರಿಡಿದಂಗೆ ಆಗುವಂಥದ್ದು, ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ದಿರ ಒಂದಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು, ಇದೆಲ್ಲ ಸಮಸ್ಯೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಕಂಡುಬರುತ್ತೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಹಣಕಾಸಿನ ಲೇವಾದೇವಿ ಮಾಡಿದ್ರು, ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡಿದ್ರು, ಆಫೀಸು ಕಚೇರಿಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಹತ್ರ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿದ್ದರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನಾಗಲಿ ಗಿರಿಜಾಶಂಕರನ್ನಾಗಲಿ ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂಥ ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗದಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಧಿಕವಾದಂಥ ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ನಿಮ್ಮ ಮುಖದ ವರ್ಚಸ್ಸು, ನಿಮ್ಮ ತೇಜಸ್ಸು 4 ಜನಗಳ ಮಧ್ಯದಲ್ಲಿ ನೀವಿದ್ದರೂ 4 ಜನಗಳಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಸ್ಥಾನಮಾನ ಇರುತ್ತೆ. ನಿಮಗೆ ಆದಂಥ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾವು ಏನೇನು ಗರ್ಜಿಸ್ತೀರೋ, ಯಾವ ರೀತಿ ನಿಮ್ಮ ಗರ್ಜನೆ ಮಾಡ್ತೀರೋ ಅದೇ ಪ್ರಕಾರ ನಿಮಗೆ ಲಾಭವನ್ನು ಗಳಿಸ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂಥ ಲಾಭ ಇದೆ ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಅಧಿಕವಾದಂಥ ಲಾಭವೂ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರವನ್ನು ಧರ್ಮ ಮಾರ್ಗದಲ್ಲಿ ನಡೆಸಿದ್ದೇ ಆದರೆ ಅಧಿಕವಾದಂಥ ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದಿಲ್ಲ. ಕುಲದೇವರ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪವನ್ನು ದೂರ ಮಾಡ್ಕೊಳ್ಳಿ. ಶಾಂತಿ ನೆಮ್ಮದಿಯಾಗಿದ್ದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂಥ ಬೆನ್ನೋವು, ಮೈಕೈ ನೋವು ಇರ್ತಕ್ಕಂಥದ್ದು, ಮನಸ್ಸು ಯಾವುದಕ್ಕೂ ಒಂದು ಸ್ಪಂದಿಸದೇ ಇರತಕ್ಕಂಥದ್ದು, ದೂರಬಾರ ಪ್ರಯಾಣ ಹೊರಡಬೇಕು ಅಥವಾ ಇರ್ತಕ್ಕಂಥ ಕೆಲಸದಲ್ಲಿ ಮತ್ತೇನಾದರೂ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡಬೇಕು, ಅಧಿಕವಾದಂಥ ಲಾಭವನ್ನು ಗಳಿಸಬೇಕು, ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಥವಾ ನಿಮ್ಮ ಕುಟುಂಬದಲ್ಲೋ ನಿಮ್ಮ ಹಿರಿಯರ ಹತ್ರನೋ ಯಾರು ಏನು ಹೇಳಿದ್ರು ಸಿದ್ಧ ಪ್ರತ್ಯೇಕವಾದಂಥ ಚಿಂತನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ ವಿನಃ ಮತ್ತೊಬ್ಬರ ಮಾರ್ಗದರ್ಶನದಂತೆ ನೀವು ಹೆಜ್ಜೆ ಹಾಕಲಿಕ್ಕೆ ಆಗುವುದಿಲ್ಲ. ಇವತ್ತು ಅಧಿಕವಾದಂತಹ ಚಿಂತನೆಗಳು, ಮನಸ್ಸು ಇಲ್ಲದಿದ್ದರೂ ಸಹಿತ ಮಾಡುವಂಥ ಕೆಲಸ, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಿರೇ ಇರತಕ್ಕಂಥ ಪರಿಸ್ಥಿತಿ, ಹಾಗೆ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಇದಕ್ಕಾಗಿ ನಾನು ಶ್ರಮಿಸಬೇಕು ಎಂಬತಕ್ಕಂಥ ಶ್ರಮಕ್ಕೆ ತಕ್ಕಂಥ ಆಲೋಚನೆ ಎಲ್ಲವೂ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇದರ ಮಧ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ಬಾಧಿಸುತ್ತೆ. ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋಕೆ ಆಗದಿರೋ ಒದ್ದಾಡುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಒಂದಷ್ಟು ನಿಂದನೆ ಆಗ್ತಿರುತ್ತೆ. ಮತ್ತೊಬ್ಬರ ಮುಖದಿಂದ ಬರ್ತಕ್ಕಂಥ ಕೋಪದ ಸನ್ನಿವೇಶ ನಿಮ್ಮ ಕಣ್ಣಿಂದ ನೀರು ಬರುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ.
ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಇದೇ ಸಮಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರ ಕಡೆ ಗಮನ ಕೊಡಬೇಕು. ಇವತ್ತಿನ ದಿವಸ ಸ್ವಲ್ಪ ಯಾಮಾರಾದರೂ ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ಕಡೆ ಹೋಗ್ತಿರುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ಆಲೋಚನೆ ಬೇರೆ, ಬಂದು ಒದಗುವಂಥ ಕ್ಷಣಗಳ ಸನ್ನಿವೇಶವೇ ಬೇರೆ. ಹಾಗಾಗಿ ಇವತ್ತು ಅಷ್ಟು ಲಾಭ ಇದೆ ಅಂತಲ್ಲ, ಅಷ್ಟು ನಷ್ಟಕ್ಕೊಳಗಾಗ್ತೀರಂತಲೂ ಅಲ್ಲ. ಆದರೆ ಇಲ್ಲಿ ನಿಮ್ಮ ಚಿಂತನೆ, ನೀವು ಹಾಕುವ ಹೆಜ್ಜೆ ಭಾಳ ಜೋಪಾನ ಬೇಕು. ಅದರಲ್ಲೂ ಮಧ್ಯಾಹ್ನ 3 ಗಂಟೆವರೆಗೂ, ಅಪರಾಹ್ನ ಕಾಲದವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳಿರ್ತಕ್ಕಂಥದ್ದು. ಸಮಸ್ಯೆಗೊಂದು ಪರಿಹಾರ ಆಗುತ್ತೋ ಇಲ್ವೋ, ಈ ಚಿಂತನೆಗೆ ಸರಿಯಾದಂಥ ಮಾರ್ಗ ಹೇಗಪ್ಪ ಅನ್ನತಕ್ಕಂಥ ಆಲೋಚನೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇದರ ಮಧ್ಯದಲ್ಲಿ ಮೊಣಕಾಲು ಅಥವಾ ಸೊಂಟದ ಭಾಗ ಒಂದಿಷ್ಟು ನೋವಲ್ಲಿ ಒದ್ದಾಡ್ತೀರಿ ತುಲಾರಾಶಿಯವರು. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಲೇವಾದೇವಿ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯ ಆದರೂ ಪರಿಪೂರ್ತಿ ಆಗುವುದಿಲ್ಲ, ಪರಿಪಕ್ವವಾಗಿ ಆಗುವುದಿಲ್ಲ. ಆದರೆ ಕೆಲಸ ಪ್ರಾರಂಭ ಶುರು ಮಾಡ್ತೀರಿ, ಚಂಚಲತೆಯಿಂದ ಒದ್ದಾಡ್ತಾ ಇರ್ತೀರಿ. ಏನೇ ಆದರೂ ಇವತ್ತಿನ ನಿಮ್ಮ ಕಾಯಕದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಒಂದಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. 21 ಅಥವಾ 11 ಗರಿಕೆಯನ್ನು ತಂದು ಗಣಪತಿಯನ್ನು ಮನಸಾರ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಜೊತೆ ಕೂತು ಸಮಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ನಡೆಯೋದ್ರಿಂದ ಇವತ್ತಿನ ಫಲಾಫಲಗಳಲ್ಲೂ ಅದೃಷ್ಟ ಎಂಬತಕ್ಕಂಥದ್ದಿದೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಒಂದು ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ ತೆಗೆದುಕೊಂಡು ಅದರ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ಸಿದ್ಧಿಪಡಿಸ್ಕೊಂಡು ಗಂಧದಿಂದ ಒಂದು ವೃತ್ತಾಕಾರ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ, ಗಂಧದಿಂದ ಒಂದು ವೃತ್ತಾಕಾರವನ್ನು, ಮಧ್ಯದಲ್ಲಿ ಒಂದು ತ್ರಿಕೋನವನ್ನು, ಅದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಎಂತಹ ಅಸಾಧ್ಯವಾದಂಥ ಸನ್ನಿವೇಶಗಳಲ್ಲೂ ಎಲ್ಲವನ್ನೂ ಸಾಧ್ಯಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ ತಡವಾದರೂ ಕೆಲಸವನ್ನು ಸಾಧನೆ ಮಾಡ್ಕೊಳ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಕು ಅಂದ್ಕೊಂಡಿರ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಚಿಂತನೆಯನ್ನು ಸಮಂಜಸವಾಗಿ ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಇವತ್ತಿನ ಆಲೋಚನೆಗಳಲ್ಲಿ ಎಲ್ಲವನ್ನೂ ಅಧಿಕವಾದಂಥ ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ಅದರಲ್ಲೂ ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ತುಳಸಿ ಆಗಲಿ ಅಥವಾ ಒಂದಿಷ್ಟು ಹಸಿರು ಎಲೆಗಳಾಗಲಿ, ದವನ, ಪತ್ರೆ, ಮರ್ಗ ಇಂತಹದ್ದನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತ್ಯಾತ್ಮಕ ಶಕ್ತಿ ದೇವತೆ, ಗ್ರಾಮ ದೇವತೆಗೆ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಇವತ್ತಿನ ದಿವಸ ಗಂಧವನ್ನು ಅಥವಾ ಒಂದಿಷ್ಟು ಕುಂಕುಮವನ್ನು ಹಣೆಗಿಟ್ಟು ಒಂದಿಷ್ಟು ತಿನ್ನಲಿಕ್ಕೋಚರ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಇದೆ. ಹಣಕಾಸಿನ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಏನೇ ಆದರೂ ಪ್ರತಿ ಕ್ಷಣ ಪ್ರತಿ ಕಾಲ ಬರೀ ನಿರೀಕ್ಷೆಯಲ್ಲಿದ್ದೀರಿ. ಹೀಗಾಗ್ಬೋದು, ಹಾಗಾಗ್ಬೋದು, ಹಾಗೆ ಮಾಡಿದ್ರೆ ಹೀಗೆ ಚೆನ್ನ, ಹೀಗಾದರೆ ಹಾಗೆ ಚೆನ್ನ, ಬರೀ ಆಲೋಚನೆಗಳಲ್ಲಿದ್ದೀರಿ ವಿನಃ ಅದರಿಂದ ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಇವತ್ತು ಯಾವೊಂದು ತೀರ್ಮಾನ ತೆಗೆದುಕೊಳ್ಳೋದು ಬಹಳಷ್ಟು ಅತಂತ್ರದಲ್ಲಿದೆ. ಅಂದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ ಅಥವಾ ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದಷ್ಟು ಮನಸ್ಸಿಗೆ ಆಘಾತವಾಗುವಂಥ ವಿಚಾರಗಳು, ಬೇಡವಾದಂಥ ವಿಚಾರಗಳು ತಲೆ ತುಂಬ ತುಂಬಿಕೊಂಡು ಬೆಳಗಿನಿಂದ ಸಂಜೆವರೆಗೂ ಒಂದಿಷ್ಟು ಮಾನಸಿಕವಾದಂಥ ಒತ್ತಡದಲ್ಲಿದ್ದೀರಿ. ನಿಮ್ಮ ಮುಖ ಎಷ್ಟೇ ನಗನಗ್ತಾ ಇರಬೇಕು ಅಂದ್ಕೊಂಡ್ರೂ ಆ ನಗುಮುಖ ಕಾಣದಂಥ ರೀತಿ ಎಲ್ಲೋ ಒಂದು ಕಡೆ ನಗುಮುಖವೇ ಮರೆಯಾದಂಥ ರೀತಿಯಲ್ಲಿರುತ್ತೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂತೆಲ್ಲ ಸಮಸ್ಯೆಗಳಿರೋದ್ರಿಂದ ನೀವು ಮಾಡಬೇಕಾದ್ದು ನಿಮ್ಮ ಮನೆಯ ಸುತ್ತಮುತ್ತ ಒಂದು ಕಲ್ಪವೃಕ್ಷ ಅಂದರೆ ಒಂದು ತೆಂಗಿನ ಮರ ಇದ್ದರೆ ಆ ತೆಂಗಿನ ಮರದ ಬುಡಕ್ಕೆ 2 ಕರಿಮೆಣಸನ್ನು ಆ ಮರದ ಬುಡದಲ್ಲಿ ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ, ಶಾಂತಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ. ಹಾಗೆ ಇವತ್ತು ಎಲ್ಲ ಕೆಲಸಗಳಲ್ಲೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಒಂದಷ್ಟು ಕೆಲಸ ಪ್ರಾರಂಭ ಆಗ್ಬೋದು, ಅದಾದ ನಂತರ ಪುನಃ ಮುಂದೊಂದು ದಿವಸ ಅಂತ ಹೇಳ್ಬೋದು. ಅಥವಾ ಇವತ್ತು ನಿಮ್ಮ ಪ್ರಯತ್ನದಲ್ಲಿ ಒಂದಷ್ಟು ವಿಫಲ ಆಗ್ಬೋದು, ಆದರೆ ಮುಂದೊಂದು ದಿವಸ ಅದು ಹೆಚ್ಚಿನ ಲಾಭವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಏನೇ ಕೆಲಸ ಮಾಡಿದ್ರೂ ಎಲ್ಲವೂ ಪರಿಪೂರ್ಣತೆ ಆಗುತ್ತೆ ಅಂತಲ್ಲ, ಎಲ್ಲವೂ ಒಂದು ಚಾಲನೆ ಆಗುತ್ತೆ ಅಷ್ಟೇ, ಒಂದು ಚಾಲನೆ ಸಿಗುತ್ತೆ, ಅದು ಮುಂದೊಂದು ದಿವಸ ಅದರ ಫಲಾಫಲಗಳ ಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಕೂತು ಸಮಾಲೋಚನೆ ಮಾಡಿ ಇದನ್ನು ಮತ್ತೊಂದು ಇನ್ನಷ್ಟು ವಿಶೇಷವಾಗಿ ಕಾರ್ಯಸಿದ್ಧಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ತಪ್ಪದಿರ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಎಂಥ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ. ವ್ಯವಹಾರಗಳನ್ನು ಮತ್ತಷ್ಟು ಕಾರ್ಯಸಿದ್ಧಿ ಮಾಡಿಕೊಳ್ಳಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮಗಿದೆ. ಜೊತೆಗೆ ದೇವಿಯ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳು ಸಿದ್ಧಿಯಾಗುತ್ತೆ. ಹಾಗೆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವತಾರಾಧನೆ, ದೇವರ ಪೂಜೆ, ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಶಾಸ್ತ್ರಬದ್ಧವಾದಂಥ ರೀತಿ ಅನುಷ್ಠಾನಗಳನ್ನು ಮಾಡಿದ್ರೆ ಫಲಾಫಲಗಳು ಸಾಕಷ್ಟು ಇದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆದಷ್ಟು ಮೌನದಿಂದಿರ್ತಕ್ಕಂಥದ್ದೇ ಬಹಳ ಉತ್ತಮ. ಯಾರು ಏನಾದರೂ ಅನ್ನಲಿ, ಯಾರು ಯಾವ ರೀತಿ ಏನು ಕ್ಷಣ ಆದರೂ ಎದುರಾಗಲಿ, ಯಾವುದೇ ಗಲಾಟೆ ಕದನಗಳಿಗೆ ತಾವು ಮುಂದಾಗಬೇಡಿ. ಕೋರ್ಟು ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸ್ಟೇಷನ್ನು ಮತ್ತು ಯಾರೇ ಒಂದು ಸಿಬ್ಬಂದಿಗಳು ಬಂದು ಮಾತಾಡಿದ್ರು ಅದ್ರ ಬಗ್ಗೆ ಜಾಗೃತರಾಗಿರಿ. ಆದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾವುದೇ ಒಂದು ವಿಚಾರ, ಬೇಡದ ವಿಚಾರಗಳೆಲ್ಲವೂ ತಲೆಯಲ್ಲಿ ಬಂದು ಕೂತ್ಕೊಳ್ತಿರುತ್ತೆ. ಯಾವುದಕ್ಕೂ ನಿಮ್ಮ ಸಮಯ ಬೇಡ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ಮಾತಾಪಿತೃಗಳ ಆಶೀರ್ವಾದ, ಜೊತೆಗೆ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಕುಂಭರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸಿಗೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ದೂರವಾರ ಪ್ರಯಾಣ ಹೊರಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾಗಿರೋದ್ರಿಂದ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದಿದೆ. ಇವತ್ತು ನಿಮ್ಮ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರ ಒಂದಷ್ಟು ಬೇರೆ ಥರ ಚಿಂತನೆ ಎದುರಾಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡುವಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಸಾಧ್ಯವಾದಷ್ಟು ನಮ್ರತೆಯ ಬದುಕಿನಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತಿನ ಫಲಾಫಲಗಳು ಸಾಕಷ್ಟು. ಇದರ ಮಧ್ಯದಲ್ಲಿ ಕೆಂಪು ವಸ್ತ್ರ ಅಥವಾ ಹಸಿರು ವಸ್ತ್ರ, ಕೆಂಪು ವಸ್ತ್ರ ಅಥವಾ ಹಸಿರು ವಸ್ತ್ರ ಇಂತಹದ್ದನ್ನು ಯಾರಿಗಾದರೂ ದಾನವಾಗಿ ಕೊಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಶುಭ ಶ್ರಾವಣ ಮಾಸದ ಆ ಒಂದು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ. ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿ ದೃಢ ಮನಸ್ಸಿನ ಪ್ರಾರ್ಥನೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಂಗಳಗೌರಿ ಅನುಷ್ಠಾನವನ್ನು ಮಾಡತಕ್ಕಂಥವರು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ನೋಡಿ. ಮೊನ್ನೆ ಅಧಿಕ ಶ್ರಾವಣ ಬಂತು, ಆಗ ಮಾಡುವಂಥ ಕ್ರಮ ಅಲ್ಲ ಇದು. ಇದು ನಿಜ ಶ್ರಾವಣದಲ್ಲಿ ಮಾಡ್ತಕ್ಕಂಥದ್ದು. ಅಂದರೆ ಶ್ರಾವಣ ಮಾಸದ ವಿಶೇಷವಾಗಿರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನ. ಮಂಗಳಗೌರಿ ಅನುಷ್ಠಾನವನ್ನು ಯಾವ ಹೆಣ್ಣು ಮಕ್ಕಳು ಮಾಡಿದ್ರು, ಇವತ್ತಿನ ದಿವಸ ದೇವಿಗೆ ಒಂದು ಅರ್ಚನೆಯ ಸಂಕಲ್ಪವನ್ನು ಮಾಡಿದ್ರು, ತಾಯಿ ಪಾರ್ವತಿಯನ್ನು ಆರಾಧನೆ ಮಾಡಿದ್ರು, ಅವರ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಚರಿತ್ರೆ, ಕತೆ ಸಾಕಷ್ಟು ಇದೆ.
ಆದರೆ ಇವತ್ತು ಎಲ್ಲವನ್ನೂ ಸಿದ್ಧ ಚರಿತ್ರೆ ಮತ್ತು ಅದರ ಇರ್ತಕ್ಕಂಥ ಪೂಜಾ ಅನುಷ್ಠಾನದ ನಿಯಮಗಳನ್ನು ಎಲ್ಲವೂ ಈ ಸಮಯದಲ್ಲಿ ತಿಳಿಸಲಿಕ್ಕೆ ಸ್ವಲ್ಪ ಕಷ್ಟವ ಅನ್ನಿಸ್ತಾ ಇದೆ. ಆದರೂ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪೂಜಾ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಅದರಲ್ಲೂ ಇಬ್ಬರು ಹೆಣ್ಣುಮಕ್ಕಳು ಏನೋ ಹಾಡು ಬೇರೆ ಹೇಳ್ತೀರಿ ಅಂತಿದ್ರಿ. ಇಬ್ಬರು ಪ್ರಿಯ ಬೇರೆ ಮಂಗಳೂರು ಭಾಷೆ ಹೇಳಿದ್ರೆ ಆದರೆ ಅವರ ಪರಿಚಯ ಒಂದಾಗಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇತ್ತು. ಇವತ್ತೇನು ಬೇಡ. ಓಂ ಧ್ರುವಂದೇ ರಾಜ ವರುಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಶ್ವಂಧಾರಯತಾಂ ಧ್ರುವಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರೇಗಂ ಸ್ವಾಮಿ. ಹೂವಾಕ್ಷತೆ ಕಾಳು ಕೈಲಿಟ್ಕೊಂಡು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಪ್ರಾರ್ಥನೆಯೊಂದಿಗೆ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸಬೇಕು ನಾವು. ಅದಕ್ಕೋಸ್ಕರ ಮಂಗಳವಾರ ಮಹಾಗಣಪನ ಪ್ರಾರ್ಥನೆ ಮಾಡೋಣ. ಗಣಾನ ಅಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮಶ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವರಾನ ಶೃಣ್ವನ್ನೋ ದಿವಸೇತಸಾದನಂ ಮಹಾಗಣಾಧಿಪತಯೇ ನಮಃ. ಯಾವೆಲ್ಲ ಹೆಣ್ಣು ಮಕ್ಕಳು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿದ್ದೀರಿ, ಮಂಗಳಗೌರಿಯ ಅನುಷ್ಠಾನವನ್ನು ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಗಣಪನಿಗೆ ಅರ್ಚನೆ ಸಂಕಲ್ಪ ಆದ ನಂತರ ಧೂಪದೀಪ ನೈವೇದ್ಯವನ್ನು ಕೊಟ್ಟು ನೈವೇದ್ಯ ಆಗಿ ಒಂದು ಮಂಗಳಾರತಿ ಮಾಡಿದ ಮೇಲೆ ಆ ಸ್ವಾಮಿಗೆ ಅರ್ಚನೆ ಮಾಡತಕ್ಕಂಥ ಪ್ರಸಾದವನ್ನು ಒಂದು ಹೂವನ್ನು ತೆಗೆದು ನಿಮ್ಮ ಶಿರದಲ್ಲಿಟ್ಟುಕೊಂಡ್ರೆ, ಅಂದರೆ ನಿಮ್ಮ ತಲೆಗೆ ಹೂ ಮುಡ್ಕೊಂಡ್ರೆ ಆಗ ಮಹಾಗಣಪತಿಯ ಅನುಗ್ರಹ ನಿಮಗೆ ಸಿಗುತ್ತೆ. ನೀವು ಮುಂದೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಯಾವುದೇ ವೃತಾನುಷ್ಠಾನಗಳನ್ನು ಮಾಡೋಕ್ಕೂ ಮುನ್ನ ಗಣಪನ ಆರಾಧನೆ ಆಗಬೇಕು. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಪ್ರಾರ್ಥನೆಯೊಂದಿಗೆ ತಾವು ಮಾಡುವಂಥ ಕೆಲಸ ಕಾರ್ಯಗಳು ಶೀಘ್ರ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರ ಗಣಪತಿಗೆ 2 ಹೂಗಳನ್ನು ಹಾಕಿ ಅದರಲ್ಲೂ 1-2 ಹೂವನ್ನು ನಿಮ್ಮ ತಲೆ ಮೇಲೆ ಮುಡ್ಕೊಳ್ಳೋದ್ರಿಂದ, ತಲೆ ಹೂ ಮುಡ್ಕೊಳ್ಳೋದ್ರಿಂದ ಹೆಣ್ಣುಮಕ್ಕಳು ಸಹಿತ ಹೆಣ್ಣುಮಕ್ಕಳು ತಲೆ ಹೂ ಮುಡ್ಕೋಬೇಕು, ಗಂಡು ಮಕ್ಕಳು 1 ಹೂವನ್ನು ಕಿವಿಯಲ್ಲೋ ಅಥವಾ ತಲೆಗೋ ಇಟ್ಕೊಳ್ಬೇಕು. ಏನೂ ತಪ್ಪಿಲ್ಲ. ಯಾಕೆಂದರೆ ಶಿರೋಭಾಗದಲ್ಲಿ ಒಂದು ಪ್ರಸಾದವನ್ನು ಇಟ್ಕೊಂಡ್ರೆ ಆಗ ನಿಮ್ಮ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಓಂ ಸಿದ್ಧಿವಿನಾಯಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಗಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಮೂಷಿಕವಾಹನಾಯ ನಮಃ, ಓಂ ಈಶ್ವರಾಯ ನಮಃ, ಓಂ ಗೌರಿಯೇ ನಮಃ, ಓಂ ಮಹಾಮಂಗಳಗೌರಿಯೇ ನಮಃ, ಓಂ ಮಂಗಳದಾತ್ರೇ ನಮಃ, ಓಂ ಶಿವಾಯ ನಮಃ, ಓಂ ಪಾರ್ವತ್ಯೇ ನಮಃ, ಓಂ ದುರ್ಗಾಯೇ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಂದವಾಸಿನ್ಯೇ ನಮಃ, ಓಂ ಪದಮವಾಸಿನ್ಯೇ ನಮಃ, ಓಂ ಮೃಡಾಶಕ್ತಿಯೇ ನಮಃ, ಓಂ ಪರಾಪರಶಕ್ತಿಯೇ ನಮಃ, ಓಂ ಶಿವಸ್ತುತಿಯೇ ನಮಃ, ಓಂ ಮಹೇಶ್ವರಿಯೇ ನಮಃ, ಓಂ ಲೋಕಜನನ್ಯೇ ನಮಃ, ಓಂ ಶಿವಾಯೇ ನಮಃ, ಓಂ ಅಪರ್ಣಾಯೇ ನಮಃ, ಓಂ ಭಗವತ್ಯೇ ನಮಃ, ಓಂ ಗಾಯತ್ರ್ಯೇ ನಮಃ, ಓಂ ಸಾವಿತ್ರ್ಯೇ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಮಹೇಶ್ವರಿಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಕ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಸಿದ್ಧಲಕ್ಷ್ಮೇ ನಮಃ, ಮೋಕ್ಷಲಕ್ಷ್ಮೇ ನಮಃ, ಜಯಲಕ್ಷ್ಮೇ ನಮಃ, ಪ್ರಸನ್ನಪಾರ್ವತ್ಯೇ ನಮಃ, ನಮಃ, ಮಂಗಳಗೌರ್ಯೇ ನಮಃ, ನಾನಾವಿಧ ಪರಿಮಳಪಟ್ಟ ಪುಷ್ಪಾಂಜಲಿಂ ಸಮರ್ಪಯಾಮಿ. ಗೌರಿ ಅಂದರೆ ತಾಯಿ ಪಾರ್ವತಿಯ ಅನುಷ್ಠಾನ. ಪಾರ್ವತಿಯ ಅನುಷ್ಠಾನದಲ್ಲಿ ಅಕಾಲ ಮೃತ್ಯುವಿಗೆ ಈಡಾಗ್ತಕ್ಕಂಥವ್ರಿಗೂ, ಆರೋಗ್ಯ ಭಾಗ್ಯ ಸರಿಯಿಲ್ಲದಿರತಕ್ಕಂಥವ್ರಿಗೂ, ಅಥವಾ ವ್ಯಕ್ತಿಯ ಆಯುಷ್ ಪ್ರಮಾಣ ಇಷ್ಟೇ ಅಂತಾದರೂ ಆ ಆಯುಷ್ ಪ್ರಮಾಣವನ್ನು ಮತ್ತಷ್ಟು ವೃದ್ಧಿಸ್ತಕ್ಕಂಥ ಶಕ್ತಿ, ಆ ವೃದ್ಧಿಸ್ಕೊಳ್ಳುವಂತಹ ಶಕ್ತಿ ಆ ವ್ಯಕ್ತಿಗೆ, ತನ್ನ ಪತಿದೇವರಿಗೆ ಅಥವಾ ಮದುವೆ ಆಗ್ತಕ್ಕಂತಹ ವರನಿಗಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಮಂಗಳಗೌರಿ ಅನುಷ್ಠಾನ ಅಂತ ಶಾಸ್ತ್ರದಲ್ಲಿದೆ. ಹಾಗಾಗಿ ಮಂಗಳಗೌರಿ ಅನುಷ್ಠಾನವನ್ನು ಮಾಡೋದ್ರ ಹಿಂದಿನ ಕಥಾಶ್ರವಣದಲ್ಲಿ ಏನು ಹೇಳುತ್ತೆ, ಮನುಷ್ಯನಿಗಿರ್ತಕ್ಕಂಥ ವ್ಯಕ್ತಿ ಜನನ ಕಾಲದಲ್ಲಿ ಆತನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಆ ಹೆಣ್ಣುಮಗಳು, ಯಾವ ಹೆಣ್ಣುಮಗಳು ಅಥವಾ ಯಾವ ಪುರುಷ ಆ ಹೆಣ್ಣುಮಗಳನ್ನು ಕೈ ಹಿಡಿತಾನೆ, ಆ ಹೆಣ್ಣುಮಕ್ಕಳು ಪ್ರಾರಂಭಿಕ ಹಂತದಲ್ಲೇ ತಾಯಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ಆತನಲ್ಲಿರ್ತಕ್ಕಂತಹ ಜಾತಕ ದೋಷಗಳನ್ನು, ಅಕಾಲ ಮೃತ್ಯು ದೋಷದನ್ನು ಅಥವಾ ಮೃತ್ಯು ದೋಷಗಳನ್ನು ಇದನ್ನು ದೂರ ಮಾಡುವ ಶಕ್ತಿ ಒಬ್ಬ ಹೆಣ್ಣುಮಗಳಿಗೆ ಆ ತಾಯಿ ಮತ್ತೊಂದು ತಾಯಿನ ಪ್ರಾರ್ಥನೆ ಮಾಡಿದ್ರೆ ತಾಯಿ ಪಾರ್ವತಿ ದೇವಿ ಶ್ರೀ ಗಿರಿಜಾಶಂಕರರು ಶಿವಪಾರ್ವತಿಯರ ಅನುಗ್ರಹದಿಂದ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳುವಂತಹ ಯೋಗಫಲ ಅವರು ಸಿಗುತ್ತೆ. ಅದಕ್ಕೋಸ್ಕರ ಮಂಗಳಗೌರಿ ಇರ್ತಕ್ಕಂಥದ್ದು. ಓಂ ದಶಾಂಗಂ ಗೋಕುಲಂ ದೋಪಂ ಸುಗಂಧಂ ಸುಮನೋಹರಂ ಕಪಿಲಾದ್ರಿ ಸಂಯುಕ್ತಂ ಧೂಪೋಯಂ ಪ್ರತಿಷ್ಠಿತಾಂ ಮಹಾದೋಪಂ ಧೂಪೋಯಂ ಪ್ರವಿಕ್ಯತಾಂ ಮಂಗಳಗೌರಿ ನಮಃ. ಕಾಲೇ ದಿವ್ಯ ಧೂಪಮಾಘ್ರಾಪಯಾಮಿ ಧೂಪಂ ಧರುಷಯಾಮಿ. ನಮ್ಮಲ್ಲಿ ಮಂಗಳಗೌರಿ ಅನುಷ್ಠಾನಕ್ಕೆ ಹೆಣ್ಣು ಮಗಳನ್ನು ಒಬ್ಬಳನ್ನ ಆ ಕಡೆ ಕೂಡಿಸಾಯಿತು, ಒಬ್ಬರನ್ನ ಈ ಕಡೆ ಕೂಡಿಸಾಯಿತು. ಅನುಷ್ಠಾನಕ್ಕೆ ಇದರ ಕ್ರಮ ಇದಲ್ಲ. ಆದರೂ ಇವತ್ತು ಸಮಯದ ಅಭಾವ ಇರೋದ್ರಿಂದ ಹೀಗಿದೆ. ಮುಂದೊಂದು ದಿವಸ ಮಂಗಳಗೌರಿ ಅನುಷ್ಠಾನ ಅಂದರೆ ಏನು, ಅದರ ಕ್ರಮ ಏನು ಕ್ರಮಬದ್ಧವಾದಂಥ ಅನುಷ್ಠಾನ ಮಾಡಬೇಕು,
ಸುಮ್ಮನೆ ಒಂದಿಷ್ಟು ಏನೋ ಮಾಡಿದ್ವಿ ಅಂತಲ್ಲ, ಆ ಮಾಡೋದ್ರಲ್ಲೇ ಅರ್ಥಪೂರ್ಣವಾಗಿ ಮಾಡುವಂತಹ ಕ್ರಮ ಏನು ಎಂಬತಕ್ಕಂಥದ್ದನ್ನು ಸಾಧ್ಯವಾದರೆ ಈ 4 ಮಂಗಳವಾರ 4 ಸತಿ 5 ಮಂಗಳವಾರ ಅದೃಷ್ಟ ಚೆನ್ನಾಗಿದೆ. 1 ಮಂಗಳವಾರ ಅರ್ಥಪೂರ್ಣವಾದಂತಹ ಮಂಗಳಗೌರಿ ಅನುಷ್ಠಾನವನ್ನು ನಾವು ನೀವೆಲ್ಲರೂ ಮಾಡೋಣ. ಓಂ ಓಂ ಮಂಗಳಗೌರಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಮಹಾಗೌರಿಯೇ ನಮಃ, ಮಹಾಗಿರಿಜಾಯ ನಮಃ, ಮಹಾಮೂರ್ತಯೇ ನಮಃ. ನೈವೇದ್ಯಂ ಮಂಗಳಗೌರಿ ಅಮ್ಮನವರಿಗೆ ನೈವೇದ್ಯ. ಓಂ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದಃ. ಓಂ ಭೂರ್ಭುವಸ್ವಃ ತತ್ಸವಿತೃವರೇಣ್ಯಮರ್ಘೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಪ್ರಾಣಾಯ ಸ್ವಃ, ಪಾರಾಯ ಸ್ವಃ, ವ್ಯಾನಾಯ ಸ್ವಃ, ಉದಾನಾಯ ಸ್ವಃ, ಬ್ರಹ್ಮಣೇ ಸ್ವಃ. ಮಂಗಳಗೌರಿಯೇ ನಮಃ. ಪಂಚಫಲ ನೈವೇದ್ಯಂ ಸಮರ್ಪಯಾಮಿ. ಮಂಗಳಗೌರಿನಲ್ಲಿ ಬಹಳ ಮುಖ್ಯವಾಗಿ ತೆಂಬಿಟ್ಟಿನ ಆರತಿ, ತೆಂಬಿಟ್ಟಿನ ನೈವೇದ್ಯ. ತೆಂಬಿಟ್ಟಿನ ಆರತಿ, ತೆಂಬಿಟ್ಟಿನ ನೈವೇದ್ಯ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಗೊಮ್ಮ ಪ್ರಿಯ, ನೀನು ಆರತಿ ಮಾಡು. ಪೂರ್ಣಂ ದದಾತಿ ಮದವ್ಯೋ ಸಾನೇತಿ ಏಕದಾ ಬ್ರಹ್ಮಣಮಪಹರತಿ ಏಕದೈವ ಯಜಮಾನ ಯಸ್ತೇಜೋ ದದಾತಿ. ತೆಂಬಿಟ್ಟಿನ ಆರತಿ ಮಾಡಬೇಕು. ಆರತಿ ಮಾಡುವಾಗ ಬರುವಂತಹ ಆ ಕಪ್ಪನ್ನು ಒಂದು ಚಾಕುಗೆ ಕಪ್ಪನ್ನು ಇಡಿರಿ. ಚಾಕುನಲ್ಲೋ ಅಥವಾ ಒಂದು ಕಬ್ಬಿಣದ ಯಾವುದಾದ್ರು ಒಂದು ಪದಾರ್ಥದ ಸಹಾಯದಿಂದ ನೀವು ಕಪ್ಪನ್ನು ಹಿಡಿಬೇಕು. ಚಾಕುನಲ್ಲಿ ಅಂದ ತಕ್ಷಣ ಮನೆಯಲ್ಲಿ ಹಸಿಮೆಣಸಿಕಾಯಿ ಹಚ್ಚಿರ್ತಕ್ಕಂಥ ಚಾಕು ತಗೊಂಡು ಕಪ್ಪನ್ನು ದೀಪ ಸರಿಯಾಗಿ ಅಡಿಸಿ ಸ್ವಾಮಿ. ಇನ್ನ ಈಗ ಆ ಒಂದು ಕಪ್ಪನ್ನ ತಯಾರಿಸ್ತಕ್ಕಂಥ ಒಂದು ಕ್ರಮವನ್ನ ಮುಂದಿನ ಭಾಗದಲ್ಲಿ ಇಟ್ಕೊಳ್ಳೋಣ. ಈಗ ಸಮಯದ ಅಭಾವ ಇರೋದ್ರಿಂದ ಒಂದು ಸಣ್ಣ ವಿರಾಮದ ನಂತರ ಸಮಯ ಮುಂದುವರಿಸಬಹುದು. ಆಯ್ತು, ಸಮಯ ಹೀಗಿರೋದ್ರಿಂದ ಕಪ್ಪು ತಯಾರು ಮಾಡುವಂತಹದ್ದನ್ನ ಮುಂದಿನ ಭಾಗಕ್ಕೆ ಇಟ್ಕೊಳ್ಳೋಣ. ಈಗ ವಿರಾಮ ತೆಗೆದುಕೊಳ್ಳೋಣ. ಮಂಗಳಗೌರಿ ಅನುಷ್ಠಾನ ಮನೆಯಲ್ಲಿ ಹೆಣ್ಣುಮಕ್ಕಳು ತಾವೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ನಾವು ಸ್ಪೀಡಾಗಿ ಮಾಡ್ದಂಗೆ ನೀವು ಮನೇಲಿ ಮಾಡಬೇಡಿ. ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ನಿಮ್ಮ ತಾಯಿನ ಜೊತೆಯಲ್ಲಿ ಕೂಡಿಸ್ಕೊಂಡು ನಿಧಾನಕ್ಕೆ ಅನುಷ್ಠಾನವನ್ನು ಮಾಡಿ. ಒಳ್ಳೆಯದಾಗಲಿ, ಕೂತ್ಕೊಳ್ಳಿ. ಇನ್ನ ಇದೇ ಬರ್ತಕ್ಕಂಥ 11ರಿಂದ 23ರವರೆಗೆ, ಸೆಪ್ಟೆಂಬರ್ 11ರಿಂದ 23ರವರೆಗೆ ಬಹಳ ವಿಶೇಷವಾಗಿ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಬಳಿಕ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗವನ್ನು ನಡೆಸ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದ ಆಯೋಜಕರು ಅಂದರೆ ಆ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅಲ್ಲಿನ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗಿ ಬಂದಿರತಕ್ಕಂಥವ್ರು ಶಿವರುದ್ರಪ್ಪರವರು ಮತ್ತು ಶ್ರೀನಿವಾಸ್ ಹಲ್ಕಟ್ರವರು ಮತ್ತು ಮುನಿರಾಜ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 700 ವರ್ಷಗಳ ಬಳಿಕ ಅದ್ಭುತವಾದಂತಹ ಕುಬೇರ ಮಹಾಲಕ್ಷ್ಮಿ ಮಹಾಯಜ್ಞಕ್ಕೆ ಇದು ಚಾಲನೆ ಅಥವಾ ಇದರ ಚಿಂತನೆ, ಇದರ ಒಂದು ಗ್ರಂಥ ಆಧಾರಿತ, ಇದೆಲ್ಲವೂ ಒಂದು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಇದರ ಮೂಲ ರಹಸ್ಯಗಳು ಸಿಕ್ತು ಎಂಬತಕ್ಕಂತಹದ್ದು ಅಧ್ಯಕ್ಷರ ಮಾತು. ಆದರೂ ಸಮಯದ ಅಭಾವ ತುಂಬ ಇದೆ. ಇವರನ್ನ ಮತ್ತೊಮ್ಮೆ ನಾವು ಕೂಡಿಸ್ಕೋಬೇಕು. ಯಾಕೆಂದರೆ ಅಷ್ಟಮಂಗಳದಲ್ಲಿ ಏನು ಬಂತು, ಅದರ ಪೂರ್ವಾಪರ ಚರಿತ್ರೆ ಏನಾಯಿತು, ಹೇಗೆ ನಡೀತಿದೆ ಎಂಬತಕ್ಕಂಥದ್ದನ್ನು. ಯಾಕೆ ಇಂತಹದ್ದೊಂದು ದೊಡ್ಡ ಯಾಗ ಮಾಡಬೇಕಾದ್ರೆ ಇದು ಒಬ್ಬರು ಮನೆಗೆ ಮಾಡ್ಕೊಳ್ಳೋದಲ್ಲ ಅಥವಾ 4 ಜನ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದಲ್ಲ. ಇಂತಹ ಅದ್ಭುತವಾದಂತಹ ಯಾಗ ಇಡೀ ನಮ್ಮ ಭರತಖಂಡವನ್ನು, ವಿಶ್ವವನ್ನು ಮತ್ತು ನಮ್ಮ ರಾಜ್ಯದಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳು ಧರ್ಮ ಮಾರ್ಗ ನಡಿಬೇಕಾಗಿದೆ, ಸುಭಿಕ್ಷಿತನ ಆಗಬೇಕಾಗಿದೆ, ಪ್ರತಿಯೊಬ್ಬರ ವಾಸ್ತುಗಳಲ್ಲೂ ಕುಬೇರ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕಾಗಿದೆ. ಇದಕ್ಕೆ ಪೂರ್ವಭಾವಿಯಾಗಿ ನಾವು ಒಂದು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಮಯದ ಅಭಾವದಿಂದ ಮೈಕು ಕೊಡೋದು ಕಷ್ಟ. ನಿಮ್ಮನ್ನು ನೀವು ಕೊಡುವಂತಹ ಕೊಡಿ, ಶಾಲು ಅದೆಲ್ಲ ತಂದಿದ್ದೀರಿ. ಟೈಮು ಪಾಪ ಹುಳಿ ತಿರುಗ್ತಾ ಇರ್ತದೆ ಅನ್ಕೊಂಡಿದ್ದೆ. ಅಲ್ಲ ಹೂವ ತಗೊಳ್ಳಿ, ಹೂವ. ತೊಳಿಮ್ಮ, ಹೂವ ಮುಟ್ಕೊಡಿ ತಾಯಿ, ಹೂವ ಮುಟ್ಕೊಡಿ ತಗೊಳ್ಳಿ ತಾವು, ಹೂವ ಮುಟ್ಕೊಡಿ. ಅದಾದ್ಮೇಲೆ ಇನ್ನ ಕಪ್ಪನ್ನ ತಯಾರಿಸ್ಕೊಂಡ್ಬಿಡೋಣ. ಅದರ ಜೊತೆಗೆ ಹಾಗೆ ತಗೊಳ್ಳಿ ಒಂಚೂರು ಕೈಗೆ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಾವೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ಮಂಗಳಗೌರಿ ಅನುಷ್ಠಾನದಲ್ಲೂ ಕುಬೇರ ಮಹಾಲಕ್ಷ್ಮಿಯನ್ನು, ಕುಬೇರ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ
ಲಕ್ಷ್ಮಿ ಬಹಳ ಚೆನ್ನಾಗಿದೆ. ಅದರಲ್ಲೂ ಕುಬೇರರು ದಂಪತಿ ಸಮೇತ ಜೊತೆಗೆ ಬೇಡಿದ ವರಗಳನ್ನು ಕೊಡ್ತಕ್ಕಂತಹ ಕುಬೇರ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಹೇಳ್ತಾ ನಾವು ಕಪ್ಪನ್ನು ತಯಾರು ಮಾಡುವಂಥ ಹೆಣ್ಮಕ್ಳು, ನೀ ಕಪ್ಪು ತಯಾರು ಮಾಡ್ಕೊಳ್ಳಿ, ದೇವ್ರಿಗೊಂದು ಆರತಿ ಮಾಡಬೇಕು.